ಅಂತದಿರ್ಬೋದು. ಯಾಕಂದ್ರೆ ಮಕ್ಕಳೆಲ್ಲ ಹುಷಾರಾಗಿರ್ತಾರೆ, ಕೈಯಲ್ಲೂ ಮೊಬೈಲ್ ಇರ್ತಾವ, ಎಲ್ಲಿರ್ತಾವೆ ಏನಿರ್ತಾರೆ. ಆ ದಿನ ತಾವು ಶಾಲೆಗೆ ಎಲ್ಲೋ ಇಟ್ಕೊಂಡು ವಿದ್ಯಾರ್ಥಿಗೆ ತಾವು ಹಾಜರಾತಿಯನ್ನು ತೋರಿಸಿದಾಗ ಅದು ಏನಾದರೂ ಅನಾಹುತ ಆಯ್ತಂದ್ರೆ ನೇರ ಹೊಣೆಗಾರ ತಾವಾಗ್ತಕ್ಕಂಥದ್ದು ಸಂದರ್ಭದಲ್ಲಿ ಇದಲ್ಲೇ ಮುಖ್ಯವಾಗಿ ನಾವು ನೋಡೋದೇ ಕಲಿಕಾ ಗುಣಮಟ್ಟ. ಸೊ ಇದರಲ್ಲಿ 39 ವಿದ್ಯಾರ್ಥಿಗಳಿಗೆ ಇನ್ನೂ ಕನ್ನಡ ಮತ್ತು ಇಂಗ್ಲೀಷ್ ವಿಚಾರದಲ್ಲಿ ಓದಕ್ಕೆ ಬರಲ್ಲ ಅಂತಕ್ಕಂಥ ಮಕ್ಕಳು. ಸೊ ಬಂದರೂ ಕೂಡ ಭಯದ ವಾತಾವರಣದಲ್ಲಿ ಮಕ್ಕಳು ಓದಲಿಕ್ಕೆ ಭಯ ಪಡ್ತಿರ್ಬೋದು. ಅಂಥ ಮಕ್ಕಳನ್ನ ತಾವು ಗುರುತಿಸಿ ಹುಷಾರಿದ್ದ ಮಕ್ಕಳ ಕಡೆ ಸ್ವಲ್ಪ ಗುಂಪನ್ನ ಮಾಡಿ ತಾವು ಒಂದು ಗುಂಪು ಚರ್ಚೆಯಲ್ಲಿ ಹುಷಾರಿದ್ದ ಮಕ್ಕಳ ಕಡೆ ಈ ಮಕ್ಕಳನ್ನ ಸೇರಿಸಿದಾಗ ಕಲಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಓದಕ್ಕೆ ಬರುತ್ತೆ ಅಂತೇಳಿ ಒಂದು ಸುಮಾರು 4ನೇ ತರಗತಿಯಲ್ಲಿ 15 ವಿದ್ಯಾರ್ಥಿಗಳಿಗೆ, 5ನೇ ತರಗತಿಯಲ್ಲಿ 7, 6ನೇ ತರಗತಿಯಲ್ಲಿ 6, 7ನೇ ತರಗತಿಯಲ್ಲಿ 11 ವಿದ್ಯಾರ್ಥಿಗಳಿಗೆ. ಸೊ ಈ ಮಕ್ಕಳಿಗೆ ಇನ್ನೂ ಕನ್ನಡ ಇಂಗ್ಲೀಷ್ ಓದಕ್ಕೆ ಬರಲ್ಲ. ಸೊ ದಯಮಾಡಿ ಶಿಕ್ಷಕರಾದವರು ಇದನ್ನು ನಮ್ಮದು ಸಲಹೆ ಅಂತ ತಿಳ್ಕೊಳ್ರಿ. ನಾವು ವರದಿ ಮಾಡಿ ಹೋಗ್ತೀವಿ ಅಂತಂದರೆ ಆಮೇಲೆ ನೇರವಾಗಿ ತಾವು ತಮ್ಮಗಳಿಗೆ ಸೇವಾ ಹಂತದವರೆಗೂ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ದಯಮಾಡಿ ನಾವು ಮಾನವೀಯತೆ ದೃಷ್ಟಿಯಿಂದಲೇ ಕೂಡ ತಮಗೆ ಸೂಕ್ಷ್ಮವಾಗಿ ಹೇಳೋದು, ಇಂಥ ಇಷ್ಟಿಷ್ಟು ಮಕ್ಕಳು ಓದಕ್ಕೆ ಬರಲ್ಲ ಅಂದರೆ ಪ್ರತಿನಿತ್ಯ ನಾವು ಓದಿಸೋ ವಿಧಾನದಲ್ಲಿ ಈಗಾಗಲೇ D.Ed B.Ed ಓದಿರ್ತಕ್ಕಂಥ ವೆಲ್ ಎಜುಕೇಟೆಡ್ಗಳಿರ್ತಿರ್ತಾವೆ. ಆ ಮಗುವಿಗೆ ಯಾವ ಥರ ಸ್ಕಿಲ್ಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಪಾಠ ಓದಿಸ್ಕೊಂಡು ನಾನು ಇಂಗ್ಲೀಷ್ ಬೇರೆ ಕನ್ನಡಾದ್ರೂ ಓದಿಸೋಕೆ ಪ್ರಯತ್ನ ಪಡ್ತೇವೆ. ನಾಳೆ 7-8ನೇ ತರಗತಿಗೆ ಹೋದಾಗ ತಮ್ಮ ಹೆಸರು, ನಮ್ಮ ತಂದೆ ತಾಯಿ ಹೆಸರು ಉಳ್ಕೊಂಡು ಬರ್ತಕ್ಕಂಥ ವಾತಾವರಣ ಬೇಡ. ಯಾಕಂದರೆ ನಾವು ಖಾಸಗಿ ಶಾಲೆಗಳಕ್ಕಿಂತ ಅಷ್ಟು ಎಜುಕೇಟೆಡ್ ಅಂತ ಅಲ್ಲಂತೂ ಏನೋ ಡಿಗ್ರಿ ಓದಿದ್ರು PUC ಓದೋರನ್ನ ಟೀಚರ್ಸ್ಗಳನ್ನ ಬಳಸ್ಕೊಂಡು ಮಾತಾಡ್ತಕ್ಕಂಥದ್ದು. ಇವೆಲ್ಲ B.Ed D.Ed MA ಓದೋರು ಶಿಕ್ಷಕರು ಇರ್ತಾರೆ. ಸೊ ದಯಮಾಡಿ ಇಂಥ ಮಕ್ಕಳ ಕಡೆ ತಾವು ಗಮನ ಕೊಡ್ರಿ. ಇದನ್ನೆಲ್ಲ ಒಂದು ಅಂಕಲನ ವರದಿ ಕೊಡ್ಬೇಕಾಗ್ತವೆ. ಒಂದು ವಾರದಲ್ಲಿ ತಾವು ಏನು ಮಾಡಿದ್ದೀರಿ, ಆ ಮಕ್ಕಳ ಕಡೆ ಓದಿಸೋದ್ರ ಬಗ್ಗೆ ಸ್ವಲ್ಪ ಚೇಂಜಸ್ ಆಗಿದೆ ಸರ್ ಅಂತ ಮಕ್ಕಳ ಕಡೆ ಸುಮಾರು ಲೀಸ್ಟನ್ನು ಇದೆ. ಸೊ ಶಿಕ್ಷಕರಿಗೆ ಇದೆಲ್ಲ ಗೊತ್ತಾಗಿದೆ. ತಾವು ಕೂಡ ಶಾಲೆಗೆ ಅವಾಗವಾಗ ಭೇಟಿ ನೀಡಿ ಏನು ನಡೀತಾ ಇದೆ ಶಾಲೆಯಲ್ಲಿ ಪರಿಗಣಿಸ್ಬೇಕಾಗ್ತದ. ಸೊ ಉಳಿದಂತೆ ಶೌಚಾಲಯದ ವಿಚಾರಕ್ಕೆ ಬಂದಾಗ ಬಾಲಕರಿಗೆ ಶೌಚಾಲಯ ಸಮಸ್ಯೆ ಇದೆ. ಅಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ತಾವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಇಮೇಲ್ಸ್ ಅಂತ ಬಂದಾಗ ಎಲ್ಲರೂ ಬರೋಕ್ಕೆ ಒಂದು 5 ನಿಮಿಷ ಆಗಲ್ಲ, ತಮ್ಮ ಗಮನಕ್ಕೆ ತರ್ತೀವಿ. ಪ್ರತಿ ವರ್ಷ ಇರುತ್ತಾ ದಯಮಾಡಿ ಶಾಲೆ ಕಡೆ ಮಕ್ಕಳ ಕಡೆ ಗಮನ ಕೊಡ್ರಿ. ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ತಾವು ಸಲಹೆ ಅಂತ ತಿಳ್ಕೊಂಡು ನಾವು ಸೋಷಿಯಲ್ ಆಡಿಟ್ ಅನ್ನೋದು ನಾವು ಒಂದು ಸಲ ವರದಿ ತಂದರೆ ಒಂದು ಮೇಲಾಧಿಕಾರಿ ಸ್ಟೇಟ್ ಲೆವೆಲಲ್ಲಿ ತುಂಬ ಇಶ್ಯೂ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇಷ್ಟು ನಮ್ಮ ಕಡೆಯಿಂದ ಇದೆಲ್ಲ ತಾವು ಹೇಳ್ಬೇಕು. ಪೋಷಕರು ಮಕ್ಕಳಿಗೆಲ್ಲ ಶಿವಮೊಗ್ಗ ಸಾಕ್ಸ್ ಕೊಟ್ಟಾರೆ, ನಿಮ್ಮ ಮಕ್ಕಳು ಓದೋ ಮಕ್ಕಳಿದ್ದಾರೆ ನಿಮ್ಗೆ ಗೊತ್ತಾಗಿ ಕೊಟ್ಟಾರ, ಪ್ರತಿ ವರ್ಷ ಕೊಡ್ತಾರ. ಈಗ ಲಾಸ್ಟ್ ಇಯರ್ ಕೊಟ್ಟಾರ ಸರ್, ಈ ವರ್ಷ ಕೊಟ್ಟಿಲ್ಲ ಅನ್ನೋದು ಏನಾದಿತ್ತು ಅಂದರೆ ತಿಳಿಸ್ತಾರೆ. ಅದರಲ್ಲೇನಿಲ್ಲ. ಯಾಕಂದರೆ ಶೂ ಮತ್ತು ಸಾಕ್ಸಿಗೆ 1 ತಿಂಗಳು 2 ತಿಂಗಳ ಅನುದಾನ ಬಿಡುಗಡೆ ಆಗೋದು ಲೇಟ್ ಆಗ್ಬೋದು. ಬಟ್ ಪ್ರತಿ ವರ್ಷ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಆಮೇಲೆ ಸಂವತ್ಸರ ಕೊಟ್ಟಿಲ್ಲ ಅನ್ನೋದಾಗಿರ್ಬೋದು, ಕೊಡ್ತಾರಿಲ್ಲ ಅನ್ನೋಂಗಿಲ್ಲ. ನಮಗಿಂತಲೂ ನಿಮಗೆ ಜಾಸ್ತಿ ಕೊಡ್ತಿರ್ತಾರೆ. ಆಮೇಲೆ ಊಟದ ವಿಚಾರಕ್ಕೆ ಬಂದಾಗ ಚೆನ್ನಾಗಿ ಊಟ ಹಾಕ್ತಾರೆ. ಊಟ ಯಾರಾದರೂ ಮಾಡಿದ್ರೆ ನಾವು ಕಳೆದ 4 ದಿನಗಳ ನಮ್ಮ ಸಾಮಾಜಿಕ ಪರಿಶ್ರಮ ತಂಡ ಪರಿಶೀಲನೆ ಮಾಡಿದಾಗ ಊಟ ವಿಚಾರಕ್ಕೆ ಚೆನ್ನಾಗಿ ಆಗ್ತಿದೆ. ನಾವು ನೋಡಿ ನಾವು ಬಂದಾಗ ಚೆನ್ನಾಗಿ ಹಾಕೋದಲ್ಲ, ನಾವು ಅವಾಗವಾಗ ಭೇಟಿ ನೀಡಿದಾಗ ಮಕ್ಕಳು ಚೆನ್ನಾಗಿ ಊಟ ಆಗ್ತಾ ಇದ್ದಾರಲ್ಲ ಅಂತ ಗಮನಿಸ್ಬೇಕಾಗ್ತದೆ. ಇದೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಇದು ನಮ್ಮ ಶಾಲೆ, ನಮ್ಮಗಳು ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಓದ್ತಾರೆ ಅಂತಂದರೆ ಯಾರೊಬ್ಬರು ದುಡ್ಡಿಂದ ನಾವು ಓದಿಸ್ತಾ ಇಲ್ಲ. ಸರ್ಕಾರ ದುಡ್ಡು ಅದು ನಮ್ಮದು. ಶಾಲಾ ಹಂತದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅನ್ನೋದೇ ಬೇರೆ ಏನು ಉದ್ದೇಶ ಇಲ್ಲ. ಸೊ ನಾವು ನೋಡೋದು ಕೂಡ ಅದನ್ನೇ ನೋಡಿ ಬರ್ತೀವಿ. ಸೊ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳು ಡ್ರಾಪ್ಔಟ್ ಮಕ್ಕಳು, ಇಷ್ಟು ಮಕ್ಕಳು ಓದಕ್ಕೆ ಬರಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಬೇಜಾರಾಗ್ತಕ್ಕಂಥದ್ದು. ಸೊ ದಯಮಾಡಿ ಇಂಥ ಮಕ್ಕಳ ಕಡೆ ತಾವು ಗಮನ ಕೊಡ್ರಿ. ಆ ಮಕ್ಕಳ ಕಡೆ ಮುಂದಿನ ಹಂತದಲ್ಲಿ ನಾವು ಬಂದಾಗ ಒಳ್ಳೆತನ ಓದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಕ್ಕಳ ಒಂದು ಅನಿಸಿಕೆಯನ್ನು ಹೇಳುತ್ತಾ, ಇನ್ನ ಏನಾದ್ರು ಶಿಕ್ಷಕರ ಕಡೆಯಿಂದ ಏನಾದ್ರು ಹೇಳೋದಿತ್ತಂದ್ರೆ ಪೋಷಕರು ನಮ್ಗೆ ಇನ್ನ ಟೀಚರ್ಸ್ ಇಲ್ಲ ಸರ್, ಸ್ವಲ್ಪ ಇನ್ನೂ ಇಂಪ್ರೂವ್ ಆಗ್ಬೇಕು. ಅಲ್ಲ, ಜೀವನದಲ್ಲೇ ನಾವು ಕೇಳಿದೀವಿ, ಎಲ್ಲ ತಕರಾರಿದೆ ಸರ್, ಅವ್ರ ಪರವಾಗಿ ಬೇರೆಯವ್ರು ಏನ್ ಮಾಡ್ಬೇಕು. ಟೀಚರ್ಗಳು ಬಿಟ್ಟು ಬೇರೆ ಆದ್ರೂ ವಾತಾವರಣ ವಿಚಾರ, ಶೌಚಾಲಯ ನೀರಿಲ್ಲ, ಮಕ್ಕಳು ಪ್ರತಿದಿನ ನೀರನ್ನ ಅಂದ್ರೆ ಹ್ಯಾಂಡ್ ವಾಶ್ ಆಗಿರ್ಬೋದು, ಕೈ ತೊಳೆ ಪದ್ಧತಿ ಇದೆಲ್ಲ ತಾವು ನೋಡ್ಬೋದು. ಇನ್ನೊಂದು ನಾನು ಇಲ್ಲಿ ಗಮನಿಸಿದಾಗ MDM ವಿಚಾರಕ್ಕೆ ಬಂದಾಗ ರುಚಿ ಶುಚಿವಾಯಲ್ಲಿ ತಾವು ಟೀಚರ್ಸ್ ಇರ್ತಾರಲ್ಲ, ತಾವು ಆ ದಿನದ್ದು ಊಟದ್ದು ಸುಮ್ಮನೆ ರುಚಿಕರವಾಗಿದೆ ಅಂತೇಳಿ ಬರೆಯೋದಲ್ಲ. ಯಾಕಂದ್ರೆ ಒಂದು ವೇಳಾಪಟ್ಟಿ ಅನುಗುಣವಾಗಿ ಹೋಗಿರ್ತದೆ.
ಆ ತಟ್ಟೆ ಒಂದು ಚಾರ್ಟ್ ಪ್ರಕಾರ ಪ್ರತಿ ಮಗು ಇಷ್ಟು ಗ್ರಾಮದಲ್ಲಿ ಅಕ್ಕಿ ಬೇಳೆ ಅಂತೇಳಿ ಹಾಕ್ಬೇಕು ಅನ್ನೋದಿರುತ್ತೆ. ಸೊ ನೀವು ನೋಡಿದಾಗ ಆ ದಿನದ ತರಕಾರಿಯನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂತೇಳಿ ಬರಿಬೇಕಾಗ್ತದೆ. ಇಷ್ಟು ಕೆಜಿ ಟಮಾಟೆ ಹಾಕಿದ್ದಾರೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದರಲ್ಲಿ ಇದೆ ಅಂತೇಳಿ ಬರೀಬೇಕು. ಅದಾದ ನಂತರ ಅನ್ನದಲ್ಲಿ ಏನಾದರೂ ಪ್ರತಿನಿತ್ಯ ನಾವಾದ್ರೂ ನಮ್ಮ ಮಕ್ಳಿಗೆ ಹಿಂಗೆ ಮಾಡಿ ಹಾಕ್ಬಾರ್ದು, ಸೊ ಆಗಲ್ಲ. ಸೊ ಅಂತ ಗಮನ ಕೊಡಬೇಕು. ಇವತ್ತು ಮೆತ್ತಗೆ ಮಾಡಿದ್ದಾರೆ ಅಂತಂದರೆ ಆ ಅನ್ನದ ವಿಚಾರಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲೇ ಬರೀತಾರೆ, ಇಲ್ಲ ಸಾಂಬಾರು ತಿಳಿಯಾಗಿ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಬರಿಬೋದು. ಸೊ ಎದಕ್ಕೆ ಬರಿಬೇಕಂದ್ರೆ ಅದು ನಾನು ನೀವು ಹೇಳೋದಲ್ಲ, ಸರ್ಕಾರನೇ ಹೇಳುತ್ತೆ. ಒಂದು ಆದೇಶದಲ್ಲಿ ಆ ಒಂದು ಪುಸ್ತಕದಲ್ಲಿ ಐತೆ. ಒಂದು ಲಾಸ್ಟಿಗೆ ಸೂಚನೆ ನೀವು ಓದಿರಲಿಲ್ಲ ಗೊತ್ತಿಲ್ಲ, ಆ ದಿನದ ಆಗುವಗಳಿಗೆ ಜವಾಬ್ದಾರರು ನಾವೇ ಅಂತೇಳಿ ಇರ್ತಾರೆ. ಸುಮ್ಮನೆ ನಾವು ಏನೋ ನಮಗೆ ಟೈಮ್ ಟೇಬಲ್ ಹಾಕ್ಯಾರ ಸೈನ್ ಮಾಡಿ ಬಂದ್ವಿ ಅನ್ನೋದ್ರ ಅನಿಸ್ಬಾರ್ದು. ಎವ್ರಿ ಡೇ ಎಷ್ಟು ಕೆ ಜಿ ಅಕ್ಕಿ ತೊಗೊಂಡಾರ, ಬೇಳೆ ಎಷ್ಟು ತೊಗೊಂಡಾರ, ಅದ್ರ ಅನುಗುಣವಾಗಿ ಅಲ್ಲಿ ಮಕ್ಕಳಿಗೆ ಮಾಡ್ಯಾರಿಲ್ಲ ಅನ್ನೋದು ನೋಡ್ಬೇಕು. ಇಲ್ಲಿ ತಿನ್ನಲ್ಲ, ಇನ್ನೊಂದು ತಿನ್ನಲ್ಲ, ಇದನ್ನ ಬೇರೆ ವಾತಾವರಣಕ್ಕೆ ಹೋಗ್ಬಾರ್ದು. ಸೊ ಇಂಥ ಈ ಇದರಲ್ಲಿ ನಾವು ಸರ್ಕಾರಗಳಲ್ಲಿ ಏನಾದರೂ ಹುಳ ಬಂದಿರ್ತಕ್ಕಂಥ ಏನಾದ್ರು ಅಕ್ಕಿ ಬಂದಿರ್ತಾರೆ ನಾವು ನೋಡ್ಬೋದು. ರೇಷನ್ ಇದಿರ್ಬೋದು, ಇದು ಚೆನ್ನಾಗಿದೆ, ನಾವು ಇವತ್ತು ಯಾವ ಅಕ್ಕಿ ಮಾಡ್ತಾ ಇದ್ದಾರೆ, ಬೇಳೆಯನ್ನು ಕೊಡ್ತಿದ್ದಾರೆ ಅಂತ ನೋಡ್ಬೇಕಾಗ್ತದೆ. ಅದು ಡೈಲಿ ರೋಟೀನ್ ಇರ್ತದೆ. ಬೆಳಗ್ಗೆ ನೀವು ಹಾಲು ಕೊಡೋರಿಗೆ ಹೋಗ್ಬೋದು, ಮಕ್ಕಳಿಗೆ ಚಕ್ಕೆ ಬಾಳೆಹಣ್ಣು ಮತ್ತೆ ಸೊ ನಿಗದಿತ ಸಮಯ ಕೊಡ್ತಾ ಇರೋದು. ಬಾಳೆಹಣ್ಣೆಲ್ಲ ಕೊಡ್ತಾರೆ ಮಕ್ಕಳಿಗೆ, ಬಾಳೆಹಣ್ಣು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು. ಇಲ್ಲಿ ನಾವು ಊಟದಕ್ಕಿಂತ ಮುಖ್ಯವಾಗಿ ನೋಡೋದೇ ಓದೋದು. ಸೊ ಇಷ್ಟಂತ ಸುಮ್ಮನೆ ನಮ್ಮ ಒಂದು 4 ದಿನಕ್ಕೆ ಗಮನಿಸಿರೋದು. ಓವರಾಲ್ ಆಗಿ ತಾವು ಪ್ರತಿದಿನ ಇರ್ತೀರಿ, ಆ ಮಕ್ಕಳ ಕಡೆ ಗಮನ ಕೊಡೋ ಶಿಕ್ಷಕರಾದವರು. ಸೊ ಇಷ್ಟು ತಮ್ಮ ಶಾಲೆಯಲ್ಲಿ ಉಳಿದಂತೆ ಶಿಕ್ಷಕರ ಸಮಯಕ್ಕೆ ಸರಿಯಾಗಿ ಬರೋದಾಗಿರ್ಬೋದು, ನಮ್ಮ ಒಂದು ಹಾವಭಾವ ಆಗಿರ್ಬೋದು, ಮಾತನಾಡೋ ಶೈಲಿ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ಮಕ್ಕಳ ಜೊತೆ ಒಡನಾಟದಿಂದ ಉತ್ತಮವಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಉಳಿದಂತೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ತಾವುಗಳು ಕೂಡ. ಸೊ ಅಂಥ ಮಕ್ಕಳ ಕಡೆ ಸ್ವಲ್ಪ ಗಮನ ಹರಿಸಿ ಶಾಲೆಗೆ ಕರೆತರ್ತೀರ ಅಂತ ಹೇಳಿರೋದು ನನ್ನ ಅನಿಸಿಕೆ. ಇದೆಲ್ಲ ನಾವು ಬೇರೆ ವಾತಾವರಣದಲ್ಲಿ ರಿಪೋರ್ಟ್ ಮಾಡಿದ್ರೆ ತೊಂದರೆ. ಸ್ಥಳೀಯ ಹಂತದಲ್ಲಿದ್ದಾಗ ತಾವುಗೆಲ್ಲ ಗಮನಿಸ್ಬೇಕಾಗ್ತದೆ. ಸೊ ಇಷ್ಟು ನಮ್ಮ ಕಡೆಯಿಂದ ಏನಾದರೂ ಹೇಳೋದಿತ್ತಂದರೆ ನಮ್ಮ ಶಾಲೆ ಬಗ್ಗೆ ಆಗಿರ್ಬೋದು, ಇವತ್ತು ಪಾಠೋಪಚಾರ ಆಗಿರ್ಬೋದು, ಏನಾದ್ರು ಮಕ್ಕಳ ಬಗ್ಗೆ ಆಗಿರ್ಬೋದು, ಏನಾದರೂ ಹೇಳೋದಿತ್ತಂದರೆ ಮಾತಾಡ್ಬೋದು. ಯಾರಾದರೂ ಒಬ್ಬರು ಸ್ಕೂಲ್ ಬಗ್ಗೆ ಹೇಳಿಲ್ಲ, ಇನ್ನ ಏನಾದರೂ ಇಂಪ್ರೂವ್ ಮಾಡೋದಿತ್ತಂದರೆ ಇಲ್ಲಿವರೆಗೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಇಲ್ಲಿ ಸಮೀಕ್ಷೆ ಎಡಿಟ್ ಮಾಡಿದ ಮೇಲೆ ಅವ್ರು ಕಂಡುಕೊಂಡಂತಹ ಅಂಶಗಳನ್ನು ಸುದೀರ್ಘವಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಂಥ ಶ್ರೀಯುತ ಮಹೇಶ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾನು ಒಂದು ತಾವು ಕಂಡುಕೊಂಡಾಗ ಇಲ್ಲಿ 30 ಜನ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಗೊತ್ತಾಗಿತ್ತು. ನಾನು ಸಾಕಷ್ಟು ಬಾರಿ ಓಡಿ ಗಾಡಿ ತಗೊಂಡು ವಾರಕ್ಕೆ ಸಲಗಳು ಸಂಖ್ಯೆ ಯಾವಾಗ ಕಡಿಮೆ ಆಗುತ್ತೋ ಆವಾಗಂತೂ ಓಡಿ ಸುತ್ತಾ ಇರ್ತೀನಿ. ಅದನ್ನ ಈ ಮಾಲಕರು ಕೂಡ ನೋಡಿದ್ದಾರೆ. ಇನ್ನೂ ಕೆಲವು ಕಡೆ ನಮಗೆ ವ್ಯತಿರಿಕ್ತವಾಗಿ